ಯೋಗೇಶ್ ಸರ್, ಈಗ ಪಂಚರಾಜ್ಯಗಳು ಚುನಾವಣೆ ಬರ್ತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಭರ್ಜರಿ ಕೊಟ್ಟಿದ್ದಾರೆ, ತಮಿಳುನಾಡು ಕೊಟ್ಟಿದ್ದಾರೆ, ಕೇರಳ, ಒಡಿಶಾ ಕೊಟ್ಟಿದ್ದಾರೆ. ಬಟ್ ಕರ್ನಾಟಕದ ಪಾಲು ಅಂತ ಬಂದಾಗ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಟೆಕ್ಸ್ಟೈಲ್ ಅಂತ ಹೇಳ್ತಿದ್ದಾರೆ, 2 ಹೈ ಸ್ಪೀಡ್ ರೈಲ್ ಅಂತ ಹೇಳ್ತಿದ್ದಾರೆ. ನಿಮಗೆ ಕರ್ನಾಟಕದ ಪಾಲಿಗೆ ಕೊಟ್ಟಿದ್ದು ನೋಡಿದ್ರೆ ಅವ್ರು ಬಿಡ್ತಿರೋದೇ ರೈಲು. ನಿಜ ಬಂಡಲ್ ಬಜೆಟ್ ಇದು. ನಾರಿಯವರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ನಾರಿಯವ್ರಿಗೆ ಏನು ಕೊಟ್ಟರು, ಹೆಣ್ಮಕ್ಳಿಗೆ ಏನು ಕೊಟ್ಟವ್ರಿ ಸರ್? ಅವ್ರು ಒಂದು ತಾಳಿ ಚೈನ ಕೆಣಕ್ಕಾಗಲ್ಲ ಚಿನ್ನದ್ದು. ಹೌದು. ಹೆಣ್ಮಕ್ಳು ಕಟ್ಟ ಕಡೆ ಕನಸೇನು ಗೊತ್ತಾ? ರೂರಲಲ್ಲಿ ನನ್ನ ಕೊರಳಲ್ಲಿ ನಾನು ಸಹಾಯ ಅಷ್ಟೊತ್ತಿಗೆ ನಂದೊಂದು ತಾಳಿ ಚೈನ್ ಇರಬೇಕು ಅಂತ ಹಾಕಕ್ಕಾಗತ್ತಾ ಸರ್? ಆಗಲ್ಲ ಬಿಡಿ. ಮತ್ತು ಇವ್ರೇನು ನಾರಿಗೆ ಕೊಟ್ಟದ್ದೇನು? ನಾರಿಯವ್ರಿಗೆ ಏನು ಕೊಟ್ಟರು? ರೈತರಿಗೆ ಏನು ಕೊಟ್ಟವ್ರೆ ಸರ್? ನೀರಾವರಿಗೆ ಏನು ಕೊಟ್ಟರು ಸರ್? ಏನು ಕೊಟ್ಟರು? ಏನೂ ಕೊಟ್ಟಿಲ್ಲ ಸರ್. 2 ರೈಲ್ ಬಿಟ್ಟಿದ್ವಿ ಅಂತವ್ರೆ. ನಾನು ಹೇಳೋದು ಸರ್, ಈ ನೋಡಿ, ಹೋದ ವರ್ಷ ಕೃಷಿ ಇಲಾಖೆ 1.62 ಲಕ್ಷ ಕೋಟಿ ಸರ್ ಅವ್ರಿಗೆ ಬಿಜೆಪಿಲಿ ಅವರಲ್ಲ ಸರ್, ಅವ್ರು ಯಾರು ಕೃಷಿಕರೇ ಅಲ್ಲ, ಅವ್ರು ಯಾರು ಬಡವರಲ್ಲ. ಅವ್ರಿಗೆ ಹಸುವಿನ ನೋವು ಗೊತ್ತಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಸರ್. ಈಗ ನಮ್ಮ ನರೇಂದ್ರ ಮೋದಿ ಅವ್ರೇನಾದ್ರು ಕೃಷಿ ಮಾಡಿದ್ದಾರೆ, ಅವ್ರು ವ್ಯಾಪಾರಸ್ಥರು, ಅವ್ರ ವ್ಯಾಪಾರದ ಬಗ್ಗೆನೇ ಚಿಂತೆ ಮಾಡ್ತಾರೆ. ಆಯ್ತಾ? ನಿರ್ಮಲಾ ಸೀತಾರಾಮನ್ ಅವ್ರು ವ್ಯಾಪಾರ ಸರ್. ನಾವು ಹೋದ ವರ್ಷ ಈಗೇನು 12 ಲಕ್ಷ ಫ್ರೀ ಮಾಡಿದ್ರಲ್ಲ, ಅದು ಡೆಲ್ಲಿನ ಸೋಲ್ಸಕ್ಕೆ ಓಟ್ ತಗೊಳಕ್ ಮಾಡಿದ್ ಗಿಮಿಕ್. ಅದು 2% ವೋಟಿಂಗ್ ಮಾಡಿದ್ದು. ಹೋದ ವರ್ಷ ಇದೇ ದಿನದಲ್ಲಿ ಮಾಡಿದ್ರು, ಚುನಾವಣೆ ಇತ್ತು. ಆಯ್ತಾ? ಈಗ ಪಂಚರಾಜ್ಯ ಚುನಾವಣೆ ಅಲ್ವೇ, ಪ್ಯೂರ್ಲಿ ಇವರು ಕಮರ್ಷಿಯಲ್ ಆಗಿ ವೋಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಮತ್ತು ಜನರ ಭಾವನೆನ ಅರ್ಥ ಮಾಡಿಕೊಂಡು ಭಾವನೆ ಜೊತೆ ಆಟ ಆಡ್ತಾರೆ ಸರ್. ಅವ್ರ ಬದುಕಿನ ಜೊತೆ ಆಟ ಆಡ್ತಾರೆ. ಪೊಲಿಟಿಕಲ್ ಗೇಮ್ ಕೂಡ 100 ಅಲ್ಲ. ಇವ್ರು ಯಾವಾಗ ಬಜೆಟ್ ನೋಡಿ ಸರ್, ಈಗ ದೊಡ್ಡ ಗಾತ್ರದ ಬಜೆಟ್ ಸರ್, ನಾವು ದುಡಿತಾ ಇದ್ವಿ, ಇವ್ರು ಡೆವಲಪ್ಮೆಂಟ್ ಆಗ್ತಾ ಇದ್ವಿ. ಆಯ್ತಾ? ಜನ ದಿನೇ ಕಷ್ಟಪಟ್ಟು ದುಡಿತಾವ್ರಲ್ಲ. ವ್ಯಾಪಾರಸ್ಥರಿಗೆ ಎಲ್ಲಿ ರಕ್ಷಣೆ ಇದೆ? ITR ಮೊನ್ನೆ ಕರ್ನಾಟಕದಲ್ಲಿ ನಡೆದಿದೆ ಅಲ್ವಾ? ಇವ್ರದ್ದು ಈ ಬಜೆಟ್ ಇದೆಯಲ್ಲ ಸರ್, ನಮಗೆ ಕರ್ನಾಟಕಕ್ಕೆ ಏನು ಕೊಟ್ಟವ್ರೆ ಸರ್? ಈಗ ಭದ್ರಾಮಾಯಿ ಮೇಲ್ದಂಡೆ ಯೋಜನೆಗೆ ಏನು ಕೊಟ್ಟರು ಸರ್? ಆಯ್ತಾ? ನಮ್ದು ಸರ್ ಒಂದು 20 ವರ್ಷದಿಂದ ಇದ್ರದ್ದು ಕೆಂಪುಳೆಯಿಂದ ನೀರು ತಗೋಬತ್ತೀವಿ ಎತ್ತಿನೊಳೆಯಿಂದ ನೀರು ತತ್ತೀವಿ ಅಂತ. ಇವ್ರದ್ದು ಏನು ಸಪೋರ್ಟ್ ಏನು ಸರ್? ಎಲ್ಲ ಹಾಲ್ ಕರಿಯ ಹೊಸ ಮಾಡ್ಕೊಬಿಟ್ಟವ್ರೆ ಸರ್. ಬಂದಾರಲ್ಲ, ಅಧಿಕಾರಕ್ಕೆ ಬಂದಾರಲ್ಲ, ಅದ್ರಲ್ಲಿ ಹಾಲು ಕರ್ಕೊಳ್ಳೋದು. ಆ ಬಜೆಟ್ ಘೋಷಣೆ ಮಾಡಿ ದೊಡ್ಡ ಗಾತ್ರದ ಮಾಡ್ತಾವ್ರೆ ಹೊರತಾಗಿ ಜನರ ಮೇಲೆ ಹೊರೆ ಹಾಕ್ತಾವ್ರೆ. ಬಟ್ ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಏನೂ ಕೊಟ್ಟಿಲ್ಲ ಸರ್. ಅಂದ್ರೆ ಈಗ ನಿಮ್ ಪ್ರಕಾರ ಇದು ಬಂಡಲ್ ಬಜೆಟ್. ಜನಸಾಮಾನ್ಯರಿಗೆ ಏನೂ ಇಲ್ಲ ಸರ್. ಏನೈತೆ ಸರ್? ಏನಿದೆ ಹೇಳಿ? ಒಬ್ಬ ಬಡವಗ ಅನುಕೂಲ ಆಗಂತದ್ದು ಏನೈತೆ ಹೇಳಿ? ಒಬ್ಬ ಕಾರ್ಮಿಕಗೆ ರೈತರಿಗೆ ಅನುಕೂಲ ಆಗಂತದ್ದು ಏನೈತೆ ಹೇಳಿ ಸರ್? ಅಲ್ಲ, ಏನಾಗಬೇಕಾಗಿತ್ತು ಸರ್? ರೈತರಿಗೆ ನೋಡಿ ಸರ್, ಅವನಿಗೆ ಕಿಸಾನ್ ಸಮ್ಮಾನ್ ಕೊಡ್ತಾ ಇಲ್ವಾ ಸರ್? 2,000 ಕೊಟ್ರೆ 1,600 ರೂಪಾಯಿ DAP ರೈಸ್ ಮಾಡವ್ರೆ. ಅಲ್ಲ, ಮತ್ತೆ ಎಲ್ಲ ಕೇಂದ್ರ ಕೊಟ್ಟರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಸರ್? ಆಯ್ತು ಅಲ್ಲ ಸರ್, ಕೇಂದ್ರದ ಪಾಲ ಏನೈತಿ? ಕೇಂದ್ರ ಕೊಡ್ಲಿ. ಇವ್ರ ಬಜೆಟ್ ಮಾಡೋಕೆ ಇವ್ರ ಬಗ್ಗೆ ಮಾತಾಡೋಣ. ಈಗ ಕೇಂದ್ರದವ್ರು ಮಾತಾಡವ್ರೆ. ಇವರು ರೈತರಿಗೆ ಈಗ ಎಲ್ಲ ನಮ್ಮ ರೈತ ಸಂಘಟನೆಯವರು ಎಲ್ಲ ಹೇಳ್ತಾರೆ ಸರ್, MSP ಕೊಡಿ. ನಾವು ಕೇಳೋದು ನಮ್ಮ ಪಾರ್ಟಿ ನಮ್ಗೆ ಅಧಿಕಾರ ಕೊಡಿ, ಜನರಿಗೆ ಕೇಳ್ತಿದ್ದೇವೆ. MSP ಅಲ್ವಾ, ನಾವು ಫಿಕ್ಸೇಷನ್ ಕೊಡ್ತೀವಿ. ಆಗಲ್ವಾ ಸರ್? ಇವರು APMCನೇ ಮಾರ್ತಾರೆ. APMCನೇ ರಿಲಯನ್ಸ್ ಮಾರೇ ಬಿಟ್ಟಿದ್ರು. ಹೋರಾಟ ಮಾಡೋವಾಗಿದ್ರೆ ಮಾರೇ ಆಗೋಗಿತ್ತು. ಅಂದ್ರೆ ನಿಮ್ ಪ್ರಕಾರ ಇದು ಯಾರು ಮೆಚ್ಚಿಸಲುವಂತ ಬಜೆಟ್ ಇದೆ? ಸರ್, ಇದೆಲ್ಲ ಶ್ರೀಮಂತರ ಪರವಾಗಿರೋಂಥದ್ದು. ಮತದಾರರಿಗೆ ಈಗ ಅಲ್ಲಿ ನಮ್ಮ ಆರ್ಥಿಕ ವಿಶ್ಲೇಷಕರು ಅಂತ ಹೇಳಿದ್ರಲ್ಲ, ಅವರು ನಮ್ಮ BJP ವಿಶ್ಲೇಷಕರು, ಅವರು ನಾನು ನೋಡ್ದವ್ರು ಮಾತಾಡೋದೆಲ್ಲನೂ. ಆಯ್ತಾ? ಅದಲ್ಲ ಸರ್, ನಿಜ ಏನು ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟರೆ ಹೇಳಿ ಸರ್? 2 ರೈಲ್ ಬಿಟ್ರೆ ನಮ್ಮ ರೈತರಿಗೆ ಏನು ಅನುಕೂಲ ಆಗಿದೆ ಸರ್? ಆಲೂಗೆಡ್ಡೆ ಬೆಳೆಗಾರರಿಗೆ, ತೆಂಗು ಬೆಳೆಗಾರರು, ರೈತರಲ್ವಾ ಸರ್? ತೆಂಗು ಬೆಳೆಗಾರರಿಗೆ ಯಾರು ಸ್ಪೆಸಿಫೈಸ್ ಮಾಡಿ ಸರ್? ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಸರ್ ಇವ್ರು ಹೇಳಿ ಸರ್, ಕೊಪ್ಪರಿಗೆ 20 ಯಾಕೆ ನಿಮ್ ಕಡೆ ತೆಂಗು ಬೆಳೆಯೋದಿಲ್ವಾ? ಮಲೆನಾಡು ಬೆಲ್ಟಲ್ಲಿ 20,000 ರೂಪಾಯಿ ತೆಂಗು ಬೆಳೆಗಾರರು, ಗೋಡಂಬಿ ಬೆಳೆಗಾರರಿಗೆ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ರೈತರಲ್ವಾ? ಅವ್ರು ರೈತರಲ್ವಾ? ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ತಾರೆ. ಯಾರು ಬಜೆಟ್ ಸ್ಪೆಸಿಫಿಕ್ ಕಾರ್ಯಕ್ರಮ ಹೇಳಿಸ್ತಾರೆ? ಯಾರು ಹೇಳೋದಿಲ್ಲ. ಕಾರ್ಯಕ್ರಮಗಳನ್ನ ರೂಪಿಸಿ ಅದು ರಾಜ್ಯದ ಬಜೆಟ್ ಆದ್ರೆ ನಮ್ಗೆ ಅದು ಸಪೋರ್ಟ್ ವಿಂಗ್ ಮಾಡ್ತಾ ಇದ್ದಾರೆ ಸರ್. ಇದು ಕೇಂದ್ರದಿಂದ ಮಾಡೋದು, ರಾಜ್ಯಗಳ ಕೈಲಿ ಮಾಡಕ್ಕಾಗಲ್ಲ. ಇವರು ಫಿಕ್ಸೇಷನ್ ಮಾಡಕ್ಕಾಗೋದು ಕೇಂದ್ರನೇ, ರಾಜ್ಯ ಮಾಡಕ್ಕಾಗಲ್ಲ. ಎಲ್ಲ ಬೆಳೆಗಳಿಗೂ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡ್ಲಿ. ಅದ್ ಯಾಕೆ ಕೃಷಿ ಸರ್? ನೀವು ಕೃಷಿ ಕ್ಷೇತ್ರನ ನೆಗ್ಲೆಕ್ಟ್ ಮಾಡಿದ್ರೆ ಈ ದೇಶ ಬರ್ಬಾದಾಗುತ್ತೆ. ಬೆಳೆಯನ್ನೇ ನೀವು ಉತ್ಪಾದಕರನ್ನೇ ನೀವು ಜಾಸ್ತಿ ಅವನಿಗೆ ಪ್ರೋತ್ಸಾಹ ಕೊಡೋದು, ಆದ್ರೆ ಉತ್ತೇಜನ ಕೊಡೋರು ಏನಾಗುತ್ತೆ ಸರ್? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ.